ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ನಿಮ್ಮ ಮನೆಗಳಲ್ಲಿ ರೇಷನ್ ಅಕ್ಕಿ ತುಂಬ ಇದೆಯಾ? ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಅಕ್ಕಿ ಹಪ್ಪಳ ಅಂತಾರಲ್ವಾ, ಇದನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕಾಗಿ 3 ದಿನದವರೆಗೂ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಕ್ವಾಂಟಿಟಿ ನಾನು ಇಲ್ಲಿ ಹೇಳ್ತಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ನೋಡಿ, 3 ದಿನ ಅಕ್ಕಿನ ನೆನೆಸ್ಕೊಂಡು 3 ದಿನ ಆದಮೇಲೆ ರುಬ್ಬಬೇಕು. ರುಬ್ಬುವಾಗ ಈರುಳ್ಳಿ, ಬೆಳ್ಳುಳ್ಳಿ, ಖಾರ ಪುಡಿ, ಉಪ್ಪು, ಹಾಗೆ ಧನಿಯಾ, ಜೀರಿಗೆ, ಹಾಗೆ ಓಂಕಾಳು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಕೂಡ ರುಬ್ಬುವಾಗ ಹಾಕಬೇಕು. ಹಾಗೆಯೇ ರುಬ್ಬುವ ಅರ್ಧ ಗಂಟೆ ಮುಂಚೆ ಈ ಸಾಬುದಾನಿ ಇರುತ್ತಲ್ವ, ಅದನ್ನು ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ 3 ದಿನ ನೆನೆಸಿಟ್ಟಿರುವಂತಹ ಅಕ್ಕಿ, ಅದನ್ನು ನೀರು ಚೇಂಜ್ ಕೂಡ ಮಾಡ್ಬೋದು ಅಥವಾ ಹಾಗೇ ಕೂಡ ಇಟ್ಟರು ಏನು ತೊಂದರೆ ಇಲ್ಲ. ನೋಡಿ, ರುಬ್ಬುವಾಗ ಅಕ್ಕಿನ ಹಾಕಿಬಿಟ್ಟು ಅದಕ್ಕೆ ನಾನು ಈರುಳ್ಳಿ, ನಾವೇನು ಸಾಮಾನು ತೊಗೊಂಡಿದ್ವಲ್ಲ ಅದಿಷ್ಟನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ ಪುಡಿ, ಜೀರಿಗೆ, ಧನಿಯಾ, ಹಾಗೆಯೇ ಓಂಕಾಳು ಇದಿಷ್ಟನ್ನು ನಾವೇನು ತಟ್ಟೆಯಲ್ಲಿ ಜೋಡಿಸಿಟ್ಕೊಂಡಿದ್ವಲ್ಲ ಅದಿಷ್ಟನ್ನು ಕೂಡ ಇದಕ್ಕೆ ಮಿಕ್ಸಿ ಮಾಡುವಾಗ ಈಗ ಹಾಕ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ರುಬ್ಕೊಬಹುದು. ನೀವು ಮಿಕ್ಸಿಲಿ ಕೂಡ ಮಾಡಬಹುದು ಅಥವಾ ಗ್ರೈಂಡರಲ್ಲಿ ಕೂಡ ಮಾಡಬಹುದು. ನೋಡಿ, ಇಲ್ಲಿ ಇದಿಷ್ಟನ್ನು ನಾನಿವಾಗ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಇದ್ರ ಜೊತೆಗೆ ನಾವೇನು ನೆನೆಸಿಟ್ಕೊಂಡಿದ್ವಲ್ಲ ಸಾಬುದಾನಿ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಹಪ್ಪಳ ಅಂತೂ ಸಖತ್ತಾಗಿರುತ್ತೆ. ಕೆಲವರು ತಿಂದವರಿಗಂತೂ ಇದರ ರುಚಿ ಅಂತೂ ತುಂಬಾ ಗೊತ್ತಿರುತ್ತೆ. ಕೆಲವರು ಇದು ಮಾಡೋ ಮೆಥಡ್ ಗೊತ್ತಿಲ್ಲದೆ ಮಾಡ್ದೇ ಇರಬಹುದು, ಅಥವಾ ಮಾಡೋಕ್ಕೆ ತುಂಬ ಪ್ರೊಸೀಜರ್ ಅಂತ ಹೇಳಿ ಕೂಡ ಇದನ್ನು ಮಾಡ್ದೇ ಇರಬಹುದು. ಅದಕ್ಕಾಗಿ ನಾನಿಲ್ಲಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮೆಥಡನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳಿ, ನೀವು ಕೂಡ ಮಾಡ್ಕೊಳ್ಳಿ. ನೋಡಿ, ಈಗ ಆಲ್ರೆಡಿ ನಾನು ಹಿಟ್ಟನ್ನು ರುಬ್ಬಿಟ್ಟಿದ್ದೀನಿ. ಇದನ್ನು 1 ದಿನ ಹಾಗೆ ಬಿಟ್ಬಿಡಿ. ಅಂದರೆ ರಾತ್ರಿ ನೀವು ರುಬ್ಬಿಬಿಟ್ಟು ಬೆಳಗ್ಗೆ ಕೂಡ ನೀವು ಇದನ್ನು ಮಾಡ್ಬೋದು, ಹಪ್ಪಳ ಮಾಡಬಹುದು. ನಾನೀಗ ರಾತ್ರಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಪ್ಪಳ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಇಲ್ಲಿ ಉದ್ದಿನ ಬೇಳೆನ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ. ಅರ್ಧ ಗಂಟೆ ಮುಂಚೆ ಉದ್ದಿನ ಬೇಳೆನ ನೆನೆಸ್ಬಿಟ್ಟು ಅದನ್ನು ಕೂಡ ರುಬ್ಬಿ, ಅದನ್ನು ಮತ್ತೆ ನಾವು ಹಿಟ್ಟೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ನೆನ್ನೆ ರಾತ್ರಿ, ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ನೀವು ಹಪ್ಪಳ ಮಾಡಿ. ಮಾಡೋಕ್ಕೆ ತುಂಬ ಪ್ರೊಸೀಜರ್ ಇದೆ, ಬಟ್ ಹಪ್ಪಳ ಮಾತ್ರ ಸಖತ್ತಾಗಿರುತ್ತೆ. ಇದಕ್ಕಾಗಿಯೇ ನೋಡಿ, ತುಂಬ ಲೇಟ್ ಆಗುತ್ತಪ್ಪ, ಇದನ್ನು ಯಾರು ಮಾಡ್ತಾರೆ ಅಂತ ಹೇಳಿ ಮಾಡ್ಕೊಳ್ಳದೆ ಎಷ್ಟೊಂದು ಜನ ಹಾಗೆ ತಂದು ಕೂಡ ತಿಂತಾರೆ ಅಲ್ವಾ. ಸೊ ತಂದು ತಿನ್ನೋದಕ್ಕೂ ಮನೆಯಲ್ಲೇ ಮಾಡಿ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಹಾಗೆಯೇ ಈ ಹಪ್ಪಳನ ಹಸಿಯಾಗಿ ಅಂದರೆ ಹಬೆಯಲ್ಲಿ ಬೆಂದಿರುತ್ತಲ್ವ, ಹಾಗೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ನಮ್ಮನೇಲಂತೂ ಜಾಸ್ತಿ ಒಣಗಿರೋ ಹಪ್ಪಳಕ್ಕಿಂತ ಹಸಿ ಹಪ್ಪಳನೇ ಖಾಲಿ ಆಗುತ್ತೆ. ನೋಡಿ, ಈ ರೀತಿ ಫಸ್ಟ್ ನಾನು ಈ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ತೊಗೊಂಡಿದ್ದೀನಿ. ಆ ಸ್ಟ್ಯಾಂಡಿಗೆ ಮೊದಲು ಸ್ವಲ್ಪ ಎಣ್ಣೆನ ನಾನು ಸವರ್ಕೊಂಡಿದ್ದೀನಿ. ನಂತರ ಈ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ನೋಡಿ ಹೀಗೆ ರೌಂಡಾಗಿ ಮಾಡಿಕೊಂಡು ನೀವು ಹಬೆಯಲ್ಲೇ ಬೇಯಿಸಿದರೆ ಆಯಿತು. ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ್ರೂ ನಡೆಯುತ್ತೆ, ಅಥವಾ ಒಂದು ದೊಡ್ಡದಾಗಿರುವಂತಹ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕೆಳಗಡೆ ಈ ಸ್ಟ್ಯಾಂಡನ್ನು ಇಟ್ಬಿಟ್ಟು ಮೇಲ್ಗಡೆ ಒಂದು ಮುಚ್ಚಿ ತುಂಬಾ ಚೆನ್ನಾಗಾಗುತ್ತೆ. ಒಂದು 10 ನಿಮಿಷ ಬೇಯಿಸಿದರೆ ಸಾಕು. 8ರಿಂದ 10 ನಿಮಿಷ ಬೇಯಿಸಿದ್ರೂ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ನಾನಿಲ್ಲಿ ನನ್ನಮ್ಮ ಮಾಡಿರುವ ವಿಧಾನವನ್ನು ನೋಡ್ಕೊಂಡ್ಬಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀರಾ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೋಬಹುದು, ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಸೈಡ್ ಇದನ್ನು ಹೊಯ್ಯ ಹಪ್ಪಳ ಅಂತೀವಿ. ನಿಮ್ಮ ಕಡೆ ಎಲ್ಲ ಹೇಗೆ ಅಂತೀರಾ, ಏನಂತ ಕರಿತೀರಾ ಅಂತ ಕೂಡ ನನಗೆ ತಿಳಿಸಿ. ನೋಡಿ, ನಾನೀಗ ಇಡ್ಲಿ ಪಾತ್ರೆಯಲ್ಲಿ 10 ನಿಮಿಷ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. 10 ನಿಮಿಷ ಆದ ನಂತರ ನೀವು ನಿಧಾನಕ್ಕೆ ಹೀಗೆ ಸ್ವಲ್ಪ ಮೇಲ್ಗಡೆ ನೀರನ್ನು ಹೀಗೆ ಸ್ಪ್ರೇ ಮಾಡಿಬಿಟ್ಟು ಅದನ್ನು ಹಪ್ಪಳನ ತೆಗಿಬೋದು. ಬಹಳನೇ ಈಸಿಯಾಗಿ ಹಪ್ಪಳ ಬಂದುಬಿಡುತ್ತೆ. ನೋಡಿ, ಈ ಹಪ್ಪಳವನ್ನು ಹೀಗೆ ತಿನ್ಬೋದು. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ತಿಂದರೆ ಅಂತೂ ಆಹಾ ಸಖತ್ತಾಗಿರುತ್ತೆ. ಅಥವಾ ಇದ್ರ ಜೊತೆಗೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕೂಡ ನೀವು ಬೇಯಿಸಲಿಕ್ಕೆ ಮುಂಚೆ, ನೀವೇನು ಹಬ್ಬೆಯಲ್ಲಿ ಬೇಯಿಸ್ತಿದ್ರಲ್ವ ಅದಕ್ಕೂ ಮುಂಚೆನೇ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀವು ಹಬೆಯಲ್ಲಿ ಬೇಯಿಸ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ನೋಡಿ, ಈಗ ನಾನು ತೋರಿಸ್ತೀನಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೇಳಿ. ನೀವು ತಟ್ಟೆಗೆ ಫಸ್ಟ್ ಹೀಗೆ ಹಾಕ್ಕೊಂಡ ನಂತರ ಅದಕ್ಕೆ ಮೇಲ್ಗಡೆ ಹಿಟ್ಟೇನು ಹಾಕ್ಕೋತೀರಲ್ವ ಅದರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಂತರ ನೀವು ನೋಡಿ ಹೀಗೆ ಹಾಕಿಬಿಟ್ಟು ನಂತರ ನೀವು ಹಬೆಯಲ್ಲಿ ಬೇಯಿಸ್ಬಿಟ್ಟು ನೀವು ತಿನ್ಬೋದು. ಇದನ್ನು ಹಾಕಿದರೆ ಇಡ್ಲಿಕ್ಕೆ ಬರೋದಿಲ್ಲ, ಹಾಗೆ ತಿನ್ನಬೇಕು. ಆದರೆ ಇದನ್ನು ಹಾಕದೇ ಇದ್ದರೆ ಅದನ್ನು ಒಣಗಿಸ್ಬಿಟ್ಟು ಕೂಡ ಹಪ್ಪಳನ ಸುಟ್ಟು ತಿನ್ಬೋದು, ಹಾಗೆಯೇ
ಕರೆದು ಕೂಡ ತಿನ್ನಬಹುದು ಒಣಗಿದ ನಂತರ. ಆ್ಯಕ್ಚುಲಿ ಇದೊಂಥರ 3 in 1 ಹಪ್ಪಳ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಹಬೆಲಿ ಬೆಂದ ತಕ್ಷಣವೇ ಹಸಿ ಹಪ್ಪಳನೇ ತಿನ್ಬೋದು, ಹಾಗೆಯೇ ಒಣಗಿಸಿ ಆದಮೇಲೆ ಅದನ್ನು ಒಲೆಯಲ್ಲಿ ಸುಟ್ಟು ಕೂಡ ತಿನ್ಬೋದು, ಹಾಗೆಯೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಕೂಡ ತಿನ್ನಬಹುದು. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನನ್ನ ಮಕ್ಕಳು ಇದನ್ನು ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಇದನ್ನು ರೋಲ್ ಮಾಡಿಬಿಟ್ಟು ನಾವು ತಿಂದ್ರಂತೂ ಸೂಪರಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನಾನು ಕೆಲವೊಂದಿಷ್ಟು ಹಪ್ಪಳಗಳನ್ನು ಒಣಗಿಸ್ಲಿಕ್ಕೆ ಕೂಡ ಇಟ್ಟಿದ್ದೀನಿ ನೋಡಿ. ನೀವೆಲ್ಲ ಹೇಗೆ ಮಾಡ್ತೀರಾ? ನಿಮ್ಮ ಕಡೆ ಏನಂತಾರೆ ಈ ಹಪ್ಪಳಕ್ಕೆ? ಹೇಗೆ ಮಾಡ್ತೀರಾ ನೀವು? ಈ ಹಪ್ಪಳ ಮಾಡುವಾಗ ಇನ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ? ಇದನ್ನೆಲ್ಲನೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಸೊ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ನಮ್ಮ ಹತ್ರ ಇಡ್ಲಿ ಸ್ಟ್ಯಾಂಡ್ ಇಲ್ಲ, ನಮ್ಮ ಹತ್ರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅನ್ನೋರು ನೋಡಿ ಈ ರೀತಿ ಕೂಡ ನೀವು ಮಾಡ್ಬೋದು. ಒಂದು ತಟ್ಟೆಗೆ ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಕೆಳಗಡೆ ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟು ನೋಡಿ ಈ ರೀತಿ ಹಪ್ಪಳವನ್ನು ಮತ್ತೆ ಮಗುಚಿ ಹಾಕಿದರೆ ನೋಡಿ ಈ ರೀತಿ ಬೇಯಿಸಿದರೆ ಆಯಿತು. ತುಂಬಾ ಚೆನ್ನಾಗಿ ಹಪ್ಪಳಗಳು ಬರುತ್ತೆ. ಯಾವುದೇ ರೀತಿ ಅದು ಹಪ್ಪಳ ಕೆಳಗೂ ಬೀಳೋದಿಲ್ಲ, ಹರಿಯೋದು ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಿಮ್ಮ ಅನಿಸಿಕೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ನೋಡ್ತೀರಾ ಹಾಗೆ ಹೋಗ್ತೀರಾ, ಪ್ಲೀಸ್ ಪೇಜನ್ನು ಫಾಲೋ ಮಾಡಿಪ್ಪ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.